ನಮಸ್ಕಾರ ಸ್ನೇಹಿತರೆ, ಅನಮ್ ಜ್ಯೋತಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಮಾರ್ಗಶಿರ ಮಾಸದಲ್ಲಿ ಹುಣ್ಣಿಮೆಯ ನಂತರದಲ್ಲಿ ಬರುವಂಥದ್ದು ಅಕುರಾತಿ ಸಂಕಷ್ಟಹರ ಚತುರ್ಥಿ. ಇದು ಮಾರ್ಗಶಿರ ಮಾಸ ಆಗಿರೋದ್ರಿಂದ ಇದನ್ನು ಅಕುರಾತಿ ಸಂಕಷ್ಟಹರ ಚತುರ್ಥಿ ಅಂತ ಕರೀತಾರೆ. ಇದು ಬಹಳನೇ ವಿಶೇಷ. ಅದೇ ರೀತಿ ಈ ಬಾರಿ ಸಂಕಷ್ಟ ಚತುರ್ಥಿ ತಿಥಿ 2 ದಿವಸ ಇರೋದ್ರಿಂದ ನಾವು ಯಾವ ದಿವಸ ಮಾಡಬೇಕು ಅನ್ನೋದು ಸ್ವಲ್ಪ ಗೊಂದಲ ಇದೆ. ಆದ್ದರಿಂದ ಅದರ ಬಗ್ಗೆ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಡಿಸೆಂಬರ್ 7ನೇ ತಾರೀಕು ಸಂಜೆ 6:24 ನಂತರ ಸಂಕಷ್ಟಹರ ಚತುರ್ಥಿ ತಿಥಿ ಪ್ರಾರಂಭ ಆಗ್ತಾ ಇರುವಂಥದ್ದು. ಹಾಗೆ ಮುಕ್ತಾಯ ಆಗ್ತಾ ಇರೋದು ಡಿಸೆಂಬರ್ 8ನೇ ತಾರೀಕು ಸಂಜೆ 4:03 ಮುಕ್ತಾಯ ಆಗೋಗ್ಬಿಡುತ್ತೆ. ಇನ್ನು ಚಂದ್ರೋದಯ ಭಾನುವಾರ ರಾತ್ರಿ 8:30 ಚಂದ್ರೋದಯ ಆಗುತ್ತೆ. ನಾವು ಬೇರೆಲ್ಲ ವ್ರತಗಳು ಪೂಜೆಯನ್ನು ಮಾಡಬೇಕಾದ್ರೆ ಸೂರ್ಯೋದಯವನ್ನು ಲೆಕ್ಕಕ್ಕೆ ಇಟ್ಕೊಳ್ತೀವಿ. ಈ ರೀತಿಯಾಗಿ 2 ದಿವಸ ತಿಥಿಗಳು ಬಂದಾಗ ಸೂರ್ಯೋದಯದ ಲೆಕ್ಕವನ್ನು ತೆಗೆದುಕೊಂಡು ಮಾಡ್ತೀವಿ. ಆದರೆ ಸಂಕಷ್ಟಹರ ಚತುರ್ಥಿಯಲ್ಲಿ ಯಾವಾಗಲೂ ಕೂಡ ಚಂದ್ರೋದಯವನ್ನೇ ಲೆಕ್ಕಕ್ಕೆ ತೆಗೆದುಕೊಳ್ಬೇಕಾಗತ್ತೆ. ಆದ್ದರಿಂದ ನೀವು ಭಾನುವಾರ ಸಂಜೆನೇ ಈ ಒಂದು ವ್ರತವನ್ನು ಮಾಡಬೇಕಾಗತ್ತೆ. ಅಂದರೆ ನೀವು ಬೆಳಗ್ಗಿನಿಂದನೇ ಉಪವಾಸವನ್ನು ಮಾಡೋಂಥವರು ಸಂಕಲ್ಪವನ್ನು ಮಾಡಿ ಸ್ನಾನವನ್ನೆಲ್ಲ ಮಾಡಿ ನೀವು ಯಥಾಪ್ರಕಾರ ಉಪವಾಸವನ್ನು ಪ್ರಾರಂಭ ಮಾಡ್ಬೋದು. ಇನ್ನು ಸಂಜೆ ನೀವು ಮನೆಯಲ್ಲಿ ಪೂಜೆ ಮಾಡೋಂಥವರು 6:30 ನಂತರ ನೀವು ಮನೆಯಲ್ಲಿ ಪೂಜೆಯನ್ನು ಮಾಡ್ಕೊಳ್ಬೋದು. ಇನ್ನು ದೇವಸ್ಥಾನಕ್ಕೆ ಹೋಗ್ತೀನಿ ಅಂದವರು ಮನೆಯಲ್ಲಿ ಪೂಜೆಯನ್ನೆಲ್ಲ ಮುಗಿಸಿ ಆನಂತರ ನೀವು ದೇವಸ್ಥಾನಕ್ಕೆ ಹೋಗಿಬಿಟ್ಟು ಪೂಜೆಯನ್ನು ಮಾಡ್ಬೋದು. ಇನ್ನು ಪೂಜಾ ವಿಧಾನ ಅಂತ ಹೇಳಿದ್ರೆ ನೀವು ಸಂಜೆ 6:30 ನಂತರ ಗಣಪತಿಗೆ ಪ್ರಮುಖವಾಗಿ ನೀವು ಗರಿಕೆ ಹುಲ್ಲನ್ನು ಇಡಬೇಕಾಗತ್ತೆ. 21 ಗರಿಕೆಯನ್ನು ಇಟ್ಟು ಕಡಲೆಕಾಳಿನಿಂದ ಮಾಡಿದಂಥ ಯಾವುದೇ ಒಂದು ನೈವೇದ್ಯವನ್ನು ಇಟ್ಟು ನೀವು ಎಕ್ಕದ ಹೂವಿನ ಎಲೆಯ ಹಾರ ಅಥವಾ ಕಡಲೆಕಾಳಿನಿಂದ ಮಾಡಿದಂಥ ಹಾರವನ್ನು ಗಣಪತಿಗೆ ಹಾಕಿ ಪೂಜೆಯನ್ನು ಮಾಡೋವಂಥದ್ದು ತುಂಬಾ ಒಳ್ಳೆಯದು. ಸಾಧ್ಯ ಆದರೆ ಇದನ್ನು ನೀವು ಮೊದಲೇ ಸಿದ್ಧಪಡಿಸ್ಕೊಂಡು ಗಣಪತಿಗೆ ಹಾಕಿ ಹೂವಿನಿಂದ ಅಲಂಕರಿಸಿ ಕಡಲೆಕಾಳಿನ ಒಂದು ನೈವೇದ್ಯವನ್ನು ಇಟ್ಟು ನೀವು ಸರಳವಾಗಿ ತುಪ್ಪದ ದೀಪವನ್ನು ಹಚ್ಚಿ ಧೂಪ ದೀಪ ನೈವೇದ್ಯವನ್ನು ಮಾಡಿ ನೀವು ಕಥೆಯನ್ನು ಓದುವಂಥವರು ಕಥೆಯ ಪುಸ್ತಕ ಏನಾದರೂ ಇತ್ತು ಅಂತ ಹೇಳಿದ್ರೆ ಪೂಜೆಯ ಕೊನೆಯಲ್ಲಿ ನೀವು ಆ ಗಣಪತಿ ಸಂಕಷ್ಟಹರ ಚತುರ್ಥಿ ವ್ರತಕಥೆಯನ್ನು ನೀವು ಓದಿ ಪೂಜೆಯನ್ನು ಸಮಾಪ್ತಿ ಮಾಡ್ಬೋದು. ತುಂಬಾ ಸರಳವಾಗಿ ಈ ಒಂದು ಪೂಜೆಯನ್ನು ಈ ರೀತಿಯಾಗಿ ಮಾಡ್ಕೊಳ್ಬೋದು. ಇನ್ನು ನೀವು ಉಪವಾಸವನ್ನು ಬಿಡಬೇಕಂತ ಹೇಳಿದ್ರೆ 8:30 ನಂತರ ಚಂದ್ರೋದಯ ಇರೋದ್ರಿಂದ ಆ ನಂತರ ನೀವು ಚಂದ್ರ ದರ್ಶನವನ್ನು ಮಾಡಿ ನೀರಿನಿಂದ ಅರ್ಘ್ಯವನ್ನು ಬಿಟ್ಟು ಅಕ್ಷತೆಯನ್ನು ಚಂದ್ರನಿಗೆ ಸಮರ್ಪಿಸಿ ಕಡ್ಡಿಯನ್ನು ಬೆಳಗಿ ಕೈ ಮುಗಿದು ಆ ನಂತರ ಬಂದು ನೀವು ಉಪ್ಪಿಲ್ಲದೆ ಇರೋಂಥ ಮೊಸರನ್ನು ಆಗಿರಬಹುದು ಅಥವಾ ಉಪ್ಪು ಹಾಕಿಲ್ಲದೆ ಇರೋಂಥ ಯಾವುದಾದ್ರೂ ಆಹಾರವನ್ನು ನೀವು ಸೇವನೆ ಮಾಡ್ಬೋದು. ಅಥವಾ ಅವಲಕ್ಕಿ ಬಾಳೆಹಣ್ಣು ಈ ರೀತಿ ಒಂದು ಪ್ರಸಾದದ ರೀತಿಯಲ್ಲಿ ಮಾಡಿಕೊಂಡು ನೀವು ಅದನ್ನು ಕೂಡ ನೀವು ಸೇವಿಸ್ಬೋದು. ಆದಷ್ಟು ಸಂಕಷ್ಟಹರ ಚತುರ್ಥಿಯ ದಿನ ಉಪ್ಪಿಲ್ಲದ ಒಂದು ಊಟವನ್ನು ನೀವು ಮಾಡಬೇಕಾಗತ್ತೆ. ಅದೇ ರೀತಿ ಈ ದಿವಸ ನಿಮಗೆ ಕಣ್ಣು ದೃಷ್ಟಿ ಆಗಿರ್ಬೋದು, ಹಣದ ಅಡಚಣೆ ಆಗಿರ್ಬೋದು, ಯಾವುದೇ ಒಂದು ಕೆಲಸದಲ್ಲಿ ನಿಮಗೆ ಬಹಳ ಅಡಚಣೆ ಬರ್ತಾ ಇದೆ ಅಂತ ಹೇಳಿದ್ರೆ ಇವಾಗ ನಾನು ಹೇಳುವಂಥ 12 ಮಂತ್ರವನ್ನು ಹೇಳಿಬಿಟ್ಟು ಗಣಪತಿಗೆ ಪೂಜೆಯನ್ನು ಮಾಡಿ ಆ ನಂತರ ನೀವು ಪೂಜೆಯೆಲ್ಲ ಮುಗಿದ ನಂತರ ಕೊನೆಯಲ್ಲಿ ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡು ತಲೆಯ ಸುತ್ತ 3 ಸುತ್ತನ್ನು ಹಾಕಬೇಕು ಕ್ಲಾಕ್ ವೈಸ್ನಲ್ಲಿ. ಅದೇ ರೀತಿ 3 ಸುತ್ತು ಆ್ಯಂಟಿ ಕ್ಲಾಕ್ ವೈಸ್ನಲ್ಲಿ ಆ ನಿಂಬೆಹಣ್ಣನ್ನು ನಿಮ್ಮ ತಲೆಯ ಸುತ್ತಬಿಟ್ಟು ನೀವು ಕೈನಲ್ಲಿ ಹಿಡಿದುಕೊಂಡು ಇರೋವಂಥ ನನಗೆ ತಗಲಿರೋಂಥ ಎಲ್ಲ ಹಣದ ಅಡಚಣೆಗಳು ಹಾಗೂ ಕೆಟ್ಟ ದೃಷ್ಟಿ, ನರದೃಷ್ಟಿ, ಕಣ್ಣು ದೃಷ್ಟಿ ಏನಿದೆಯೋ ಎಲ್ಲವನ್ನು ಪರಿಹಾರ ಮಾಡುವಂಥ ಆ ಗಣಪತಿಯಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ನಿಂಬೆಹಣ್ಣು ಏನಿದೆ ಅದನ್ನು ತೆಗೆದುಕೊಂಡು ಹೋಗಿ ನೀವು ಆ ಕಸದ ಬುಟ್ಟಿನಲ್ಲಿ ಹಾಕಿಬಿಡಿ. ಅಥವಾ ಹೊರಗಡೆ 3 ದಾರಿಯಲ್ಲಿ ಸೇರುತ್ತೆ ಆ ಒಂದು ಜಾಗದಲ್ಲಿ ಕೂಡ ನೀವು ತೊಗೊಂಡು ಹೋಗಿ ಅದನ್ನು ಹಾಕ್ಬಿಡ್ಬೋದು. ಆ 12 ಮಂತ್ರಗಳು ಯಾವುದು ಅಂತ ಹೇಳಿದ್ರೆ ಓಂ ಶ್ರೀ ವಕ್ರತುಂಡಂ, ಓಂ ಶ್ರೀ ಏಕದಂತಂ, ಓಂ ಶ್ರೀ ಗಜವಕ್ತ್ರಂ, ಓಂ ಶ್ರೀ ಕೃಷ್ಣ ಪಿಂಗಾಕ್ಷಂ, ಓಂ ಶ್ರೀ ಲಂಬೋದರಂ, ಓಂ ಶ್ರೀ ವಿಕಟನಾಶನಂ, ಓಂ ಶ್ರೀ ವಿಘ್ನರಾಜಂ, ಓಂ ಶ್ರೀ ವಿಘ್ನಹರ್ತಂ, ಓಂ ಶ್ರೀ ಧೂಮ್ರವರ್ಣಂ, ಓಂ ಶ್ರೀ ಫಾಲಚಂದ್ರಂ, ಓಂ ಶ್ರೀ ವಿನಾಯಕಂ, ಓಂ ಶ್ರೀ ಗಣಪತಿಂ.
ಈ 12 ಮಂತ್ರವನ್ನು ಹೇಳಿಬಿಟ್ಟು ಈಗ ನಾನು ಹೇಳಿದಂಥ ಒಂದು ಪರಿಹಾರವನ್ನು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಂಕಷ್ಟಗಳೆಲ್ಲವೂ ಕಳೆಯುತ್ತೆ. ಹಾಗೆ ಕಣ್ದೃಷ್ಟಿ, ಅಡಚಣೆ ಎಲ್ಲ ಕೂಡ ನಿವಾರಣೆ ಆಗುತ್ತೆ. ಈ ಮಂತ್ರವನ್ನು ನಾಳೆ ಒಂದೇ ದಿವಸ ಅಲ್ಲ, ನೀವು ಪ್ರತಿ ದಿವಸ ಹೇಳೋದ್ರಿಂದ ಕೂಡ ನಿಮಗೆ ಸಂಕಷ್ಟ ಅನ್ನೋದು ಸ್ವಲ್ಪ ಸ್ವಲ್ಪನೇ ಕಡಿಮೆ ಆಗ್ತಾ ಬರುತ್ತೆ. ತುಂಬಾ ಶಕ್ತಿಶಾಲಿಯಾದಂಥ ಈ ಮಂತ್ರ. ಪ್ರತಿ ದಿವಸ ಈ ಮಂತ್ರವನ್ನು ಹೇಳೋದು ತುಂಬಾ ಒಳ್ಳೆಯದು. ಈ ಸಂಕಷ್ಟ ಚತುರ್ಥಿ ದಿವಸ ಇದನ್ನು ಹೇಳಿ ಮಾಡೋದ್ರಿಂದ ಇನ್ನೂ ಕೂಡ ಹೆಚ್ಚಿನ ಒಂದು ಫಲವನ್ನು ಕಾಣ್ಬೋದು. ಈ ರೀತಿಯಾಗಿ ಆ ನಿಂಬೆಹಣ್ಣಿನ ಒಂದು ಪರಿಹಾರವನ್ನು ಮಾಡ್ಕೊಳ್ಳೋದ್ರಿಂದ ನಿಮಗೆ ತಗುಲಿರುವಂಥ ಕಣ್ದೃಷ್ಟಿ, ಕೆಟ್ಟ ದೃಷ್ಟಿ ಹಾಗೆ ಅಡಚಣೆಗಳು ಎಲ್ಲ ಕೂಡ ನಿವಾರಣೆ ಆಗುತ್ತೆ. ಈ ರೀತಿಯಾಗಿ ನೀವು ಸರಳವಾಗಿ ಸಂಕಷ್ಟಹರ ವ್ರತವನ್ನು ಆಚರಣೆ ಮಾಡಿಕೊಳ್ಬೋದು. ಇನ್ನು ನಾವು ಉಪವಾಸ ಇದ್ದು ಪೂಜೆಯನ್ನು ಮಾಡೋದಕ್ಕೆ ಭಾನುವಾರ ಸಾಧ್ಯ ಆಗೋದಿಲ್ಲ ಅನ್ನೋಂಥವ್ರು ಸೋಮವಾರ ಬೆಳಗ್ಗೆ ಸರಳವಾಗಿ ಪೂಜೆಯನ್ನು ಮಾಡ್ಕೊಳ್ಬೋದು. ಉಪವಾಸ ಮಾಡೋ ಅವಶ್ಯಕತೆ ಇಲ್ಲ. ಉಪವಾಸ ಇದ್ದು ಪೂಜೆಯನ್ನು ಮಾಡಬೇಕಾದಂಥವ್ರು ನೀವು ಭಾನುವಾರನೇ ಮಾಡ್ಕೋಬೇಕಾಗತ್ತೆ. ಭಾನುವಾರ ಪೂಜೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂದವರು ಮಾತ್ರ ಸೋಮವಾರ ಬೆಳಗ್ಗೆ ಸರಳವಾಗಿ ಪೂಜೆಯನ್ನು ಮಾಡ್ಕೊಳ್ಬೋದು. ಇನ್ನು ಸೋಮವಾರ ಸಂಜೆ ನೀವು ಈ ಸಂಕಷ್ಟಹರ ವ್ರತವನ್ನು ಮಾಡೋದಕ್ಕೆ ಬರೋದಿಲ್ಲ. ಯಾಕೆಂದರೆ ಅಷ್ಟರಲ್ಲಿ ಆಗಲೇ ಆ ಒಂದು ತಿಥಿ ಏನಿದೆ ಅದು ಮುಗಿದೋಗಿರುತ್ತೆ. ನೀವು ಕ್ಯಾಲೆಂಡರ್ನ ನೋಡಿಬಿಟ್ಟು ಆ ದಿವಸ ಮಾಡೋದಕ್ಕೆ ಹೋಗಬೇಡಿ. ಮಾಡಿದರೂ ಕೂಡ ಸೋಮವಾರ ಬೆಳಗ್ಗೆ ಪೂಜೆಯನ್ನು ಮಾಡಿ ಮುಗಿಸ್ಕೊಂಡ್ಬಿಡಿ. ಉಪವಾಸ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ನಿಮ್ಮ ಒಂದು ಗೊಂದಲಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ಈ ಒಂದು ಸಂಕಷ್ಟಹರ ಚತುರ್ಥಿ, ಅಕುರಾತಿ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಆಚರಣೆ ಮಾಡಿ ಅದರ ಫಲವನ್ನು ಪಡೆದುಕೊಳ್ಳಿ. ಏನಾದರೂ ಸಂದೇಹಗಳಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.